ಹಲೋ ಸ್ಟೂಡೆಂಟ್ಸ್, ಈ ಸೆಷನ್ ಅಲ್ಲಿ ನಾವು KCETಗೆ ಸಂಬಂಧಪಟ್ಟಂತೆ ಬೈನಾಮಿಯಲ್ ಥಿಯರಮ್ ಮೇಲೆ 2014 ಇಂದ 2024 ವರೆಗೆ ಏನ್ ಕ್ವಶನ್ಸ್ ಕೇಳಿದರೆ ಅವುಗಳನ್ನು ಡಿಸ್ಕಷನ್ ಮಾಡೋಣ. ಬೈನಾಮಿಯಲ್ ಥಿಯರಮ್ ಫಸ್ಟ್ PUC ಇದ್ದು ನೀವೆಲ್ಲ ನೋಡಿರ್ತೀರಾ ಎಕ್ಸ್ಪಾನ್ಷನ್. ಸೊ ಕೆಲವು ಬೇಸಿಕ್ ಕನ್ಸೆಪ್ಟ್ಸ್ ಅನ್ನ ಮೊದಲು ರಿವೈಸ್ ಮಾಡೋಣ. If x is any positive integer, then x plus a power n is given by nc0 x power n plus nc1 x power n minus 1 into a plus x nc2 x power n minus 2a square plus so on ncn a power n. ಪವರ್ ಆಫ್ ಎಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಪವರ್ ಆಫ್ ಎ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಎಕ್ಸ್ಪಾನ್ಷನ್ ನಿಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಸಪೋಸ್ ಯು ಹ್ಯಾವ್ ಮೈನಸ್ ಸೈನ್ ನೋಡಿ, ಎಕ್ಸ್ ಮೈನಸ್ ಎ ಪವರ್ ಎನ್ ಇದ್ರೆ, ಸೊ ಇಫ್ ಯು ಹ್ಯಾವ್ ಎಕ್ಸ್ ಮೈನಸ್ ಎ ಪವರ್ ಎನ್, ದೆನ್ ಅದೇ ಎಕ್ಸ್ಪಾನ್ಷನ್ ಅಲ್ಲಿ ಅಲ್ಟರ್ನೇಟ್ ಸೈನ್ ಬರುತ್ತೆ. ಫಸ್ಟ್ ಟರ್ಮ್ ಪಾಸಿಟಿವ್, ಸೆಕೆಂಡ್ ಟರ್ಮ್ ನೆಗೆಟಿವ್, positive, negative, so on. Last term end up with positive or negative depending on n is even or odd. n even idre plus in the end agutte, n odd idre minus in the end agutte last term. Next, this is also very important. The expansion of x plus a power n contains n plus 1 number of terms. Andre ಸಪೋಸ್ ನಮಗೆಲ್ಲ ಗೊತ್ತಿದೆ ಎಕ್ಸ್ ಪ್ಲಸ್ ಎ ಸ್ಕ್ವೇರ್, ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2ax ಪ್ಲಸ್ ಎ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಎನ್ ಅಂದ್ರೆ ಎಷ್ಟಿದೆ, ಎನ್ ಅಂದ್ರೆ 2 ಇದೆ. ಸೊ ಎಕ್ಸ್ಪಾನ್ಷನ್ ಮಾಡಿದಾಗ 3 ಟರ್ಮ್ಸ್ ಬಂತು, ನಂಬರ್ ಆಫ್ ಟರ್ಮ್ಸ್ ಇಸ್ 3. ಅದೇ ರೀತಿ ನೀವು ಎಕ್ಸ್ ಪ್ಲಸ್ ಎ ಪವರ್ 4 ಅಂತ ಬಂದ್ರೆ ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಯು ವಿಲ್ ಗೆಟ್ 5 ಟರ್ಮ್ಸ್. ಸೊ ಪವರ್ ಎಷ್ಟಿರುತ್ತೆ, ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ 1 more than that. ಇದು ತುಂಬಾ ನಿಮಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ಎ ಪವರ್ 17 ಇದ್ರೆ ಇದರ ಎಕ್ಸ್ಪಾನ್ಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಬರುತ್ತೆ ಅಂತಂದ್ರೆ 18 ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ದ ಜನರಲ್ ಟರ್ಮ್ ಆಫ್ ಎಕ್ಸ್ ಪ್ಲಸ್ ಎ ಪವರ್ ಎನ್ ಇಸ್ ಗಿವನ್ ಬೈ. ಸೊ ಎಕ್ಸ್ ಪ್ಲಸ್ ಎ ಪವರ್ ಎನ್ ಇದರ ಜನರಲ್ ಟರ್ಮ್, ಯಾವುದೇ ಟರ್ಮ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ಟಿ ಆರ್ ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು ಎನ್ ಸಿ ಆರ್ ಎಕ್ಸ್ ಪವರ್ ಎನ್ ಮೈನಸ್ ಆರ್ ಎ ಪವರ್ ಆರ್. ಫಾರ್ ಎಕ್ಸಾಂಪಲ್ ನಿಮಗೆ ಈ ತರ ಒಂದು ಟರ್ಮ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಎಕ್ಸ್ಪಾನ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2/x ಅಂತ ಇದ್ದು ಪವರ್ ಸಪೋಸ್ 17 ಇದೆ ಅಂತ ತಿಳ್ಕೊಳ್ಳಿ. ನಿಮಗೆ ಇದರ 20th ಟರ್ಮ್ ಕೇಳಿದ್ರೆ, ಸಾರಿ ಇದರದ 12th ಟರ್ಮ್ ಕೇಳಿದ್ರೆ ಅಂತ ತಿಳ್ಕೊಳ್ಳಿ. ಇದರ ಎಕ್ಸ್ಪಾನ್ಷನ್ ಅಲ್ಲಿ 18 ಟರ್ಮ್ಸ್ ಇರುತ್ತೆ. ಸಪೋಸ್ ಇಫ್ ಯು ಆರ್ ಆಸ್ 12th ಟರ್ಮ್, ಸೊ 12th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕೆ T12 ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿರೋದು, ಇಟ್ ಈಸ್ ಎನ್ ಸಿ ಆರ್. ಎನ್ ಅಂದ್ರೆ 12, ಆರ್ ಅಂದ್ರೆ ಎಷ್ಟು ರಿಪ್ಲೇಸ್ ಮಾಡ್ಬೇಕು ನೋಡಿ, ಇಲ್ಲಿ ಆರ್ ಅಂದ್ರೆ 11, ಯಾಕಂದ್ರೆ 11 ಪ್ಲಸ್ 1 12 ಆಗುತ್ತೆ. ಇಟ್ಸ್ 12c1. ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಪವರ್ ಎನ್ ಮೈನಸ್ ಆರ್, ದಟ್ ಇಸ್ 12 ಮೈನಸ್ r is 11 into a power r. a ಅಂದ್ರೆ ಇಲ್ಲಿ 2/x ಇದೆ, it's a 2/x power r is 11. ಸೊ ಈ ಫಾರ್ಮುಲಾದಿಂದ ನೀವು ಯಾವುದೇ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಲುಕ್ ಅಟ್ ದಿಸ್. ಸಪೋಸ್ 3 ಟರ್ಮ್ಸ್ ಇದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಪವರ್ n ಇದ್ರೆ, number of terms in the expansion is n plus 2 c2.
ಸೊ 3 ಟರ್ಮ್ ಇದ್ದಾಗ ಫಾರ್ ಎಕ್ಸಾಂಪಲ್ ಹೀಗೊಂದು ಟರ್ಮ್ ಇರುತ್ತೆ, ಯಾವುದು ಎಕ್ಸ್ಪಾನ್ಷನ್ a ಪ್ಲಸ್ ಬಿ ಪ್ಲಸ್ ಸಿ ಪವರ್ 7 ಇದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಇದನ್ನ ಎಕ್ಸ್ಪಾನ್ಷನ್ ಮಾಡಿದಾಗ ಎಷ್ಟು ಟರ್ಮ್ಸ್ ಬರುತ್ತೆ ಅಂದ್ರೆ ಇಟ್ ಈಸ್ ಎನ್ ಪ್ಲಸ್ 2c2 ಅಂದ್ರೆ n ಪ್ಲಸ್ 2 ಅಂದ್ರೆ 7 ಪ್ಲಸ್ 2 9c2. ಇದನ್ನ ಎಕ್ಸ್ಪಾನ್ಷನ್ ಅಂದ್ರೆ ಇದರ ಫೈಂಡ್ ಔಟ್ ಮಾಡಬೇಕು. ಇದರ ಫಾರ್ಮುಲಾ ಇರೋದು n ಫ್ಯಾಕ್ಟೋರಿಯಲ್ ಬೈ n ಮೈನಸ್ ಆರ್, ದಟ್ ಈಸ್ 9 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಓಕೆ, ಸೊ ಇದರಿಂದ ನೀವು ಇದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಇಸ್ ಇದು ಮಿಡಲ್ ಟರ್ಮ್ ಅಂತ ನಿಮಗೆ ಕೇಳಲು ಸಾಧ್ಯ ಇರುತ್ತೆ. ದ ಮಿಡಲ್ ಟರ್ಮ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ಎ ಪವರ್ ಎನ್ ಈಸ್, ನೋಡಿ ಎಕ್ಸ್ ಪ್ಲಸ್ ಎ ಪವರ್ ಎನ್ ಇದನ್ನ ಎಕ್ಸ್ಪಾನ್ಷನ್ ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ, ಎನ್ ಪ್ಲಸ್ 1. ಸಪೋಸ್ ಎನ್ ಏನಾದರೂ ಇವನ್ ಇದ್ರೆ, ಫಾರ್ ಎಕ್ಸಾಂಪಲ್ ಎನ್ ಇಸ್ ಈಕ್ವಲ್ ಟು 12 ಇದೆ ಅಂತ ತಿಳ್ಕೊಳ್ಳಿ. ನಂಬರ್ ಆಫ್ ಟರ್ಮ್ಸ್ ಎಕ್ಸ್ಪಾಂಡ್ ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ಈಕ್ವಲ್ ಟು 13 ಬರುತ್ತೆ. ಹಾಗಾದ್ರೆ ಮಿಡಲ್ ಟರ್ಮ್ ಎಷ್ಟು ಅಂತ, ಮಿಡಲ್ ಟರ್ಮ್ ವಿಲ್ ಬಿ T7, 7th ಟರ್ಮ್ ಮಿಡಲ್ ಟರ್ಮ್ ಆಗಿರುತ್ತೆ. ಓಕೆ, ಅಂದ್ರೆ ಇಫ್ n ಈಸ್ ಇವನ್ ದ ಮಿಡಲ್ ಟರ್ಮ್ ಈಸ್ n ಬೈ 2 ಪ್ಲಸ್ 1th ಟರ್ಮ್. ಅಂದ್ರೆ n ಬೈ 2 ಅಂದ್ರೆ ಎಷ್ಟಾಗುತ್ತೆ ನೋಡಿ, 12 ಬೈ 2 ಅಂದ್ರೆ 6 ಆಗುತ್ತೆ, 6 ಪ್ಲಸ್ 1 ದಟ್ ಈಸ್ 7th ಟರ್ಮ್ ವಿಲ್ ಬಿ ದ ಮಿಡಲ್ ಟರ್ಮ್. ಸಪೋಸ್ n ಏನಾದರೂ ಆಡ್ ಆಗಿದ್ರೆ, n ಏನಾದರೂ ಆಡ್ ಆಗಿದ್ರೆ 2 ಮಿಡಲ್ ಟರ್ಮ್ ಬರುತ್ತೆ. ಸೊ n ಪ್ಲಸ್ 1 ಬೈ 2th ಟರ್ಮ್ ಅಂಡ್ n ಪ್ಲಸ್ 3 ಬೈ 2th ಟರ್ಮ್. ಫಾರ್ ಎಕ್ಸಾಂಪಲ್ ನೋಡಿ, n ಇಸ್ ಈಕ್ವಲ್ ಟು ಆಡ್ ಆಗಿದ್ರೆ ಅಂದ್ರೆ 7 ಆಗಿದೆ ಅಂತ ತಿಳ್ಕೊಳ್ಳಿ. ಇಫ್ n ಇಸ್ ಈಕ್ವಲ್ ಟು 7 ದೆನ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ, ನಂಬರ್ ಆಫ್ ಟರ್ಮ್ಸ್ ಈಕ್ವಲ್ ಟು 8 ಆಗಿರುತ್ತೆ. ಹಾಗಾದ್ರೆ ಮಿಡಲ್ ಟರ್ಮ್ ಅನ್ನೋದು T4 ಮತ್ತು T5 ಇವೆರಡು ಟರ್ಮ್ ಮಿಡಲ್ ಟರ್ಮ್ ಆಗಿರುತ್ತೆ. ಸೊ ಅದಕ್ಕೆ ಇದು n ಪ್ಲಸ್ 1 ಬೈ 2th ಟರ್ಮ್ ಆಮೇಲೆ n ಪ್ಲಸ್ 3 ಬೈ 2th ಟರ್ಮ್ ಆರ್ ದಿ ಮಿಡಲ್ ಟರ್ಮ್ಸ್. ಅಂದ್ರೆ ಗೊತ್ತಿರಲಿ ನಿಮಗೆ, n ಇವನ್ ಆಗಿದ್ರೆ ದೇರ್ ವಿಲ್ ಬಿ ಓನ್ಲಿ 1 ಮಿಡಲ್ ಟರ್ಮ್, n ಏನಾದರೂ ಆಡ್ ಆಗಿದ್ರೆ ದೇರ್ ಆರ್ 2 ಮಿಡಲ್ ಟರ್ಮ್ಸ್. ನೆಕ್ಸ್ಟ್ ಗಮನಿಸಿ ಇದನ್ನ, 1 ಪ್ಲಸ್ ಎಕ್ಸ್ ಪವರ್ ಎನ್. ಓಕೆ, ಹಿಂದೆ ಹೇಳಿದ್ದು ಎಕ್ಸ್ ಪ್ಲಸ್ ಎ ಪವರ್ ಎನ್, ಇವಾಗ 1 ಪ್ಲಸ್ ಎಕ್ಸ್ ಪವರ್ ಎನ್. ಸೊ 1 ಪ್ಲಸ್ ಎಕ್ಸ್ ಪವರ್ ಎನ್ ಇದ್ರೆ ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ 1, ಎ ಅಂದ್ರೆ ಎಕ್ಸ್ ಅಂತ. ಸೊ ದ ಒರಿಜಿನಲ್ ಎಕ್ಸ್ಪಾನ್ಷನ್ ಟೇಕ್ಸ್ ದಿಸ್ ಫಾರ್ಮ್ nc0 nc1 x nc2 x square so on ncn x power n. ಓಕೆ, 1 ಪ್ಲಸ್ ಎಕ್ಸ್ ಪವರ್ ಎನ್ ಇದ್ರೆ ಇದು. ಇದರ ಜನರಲ್ ಟರ್ಮ್ ಅಂತ ಬಂದಾಗ ಇದರ ಜನರಲ್ ಟರ್ಮ್ ಬಂದಾಗ ದಟ್ ಈಸ್ tr plus 1 for this expansion will be, it is ncr x power r. So general term of 1 plus x power n. ಆಮೇಲೆ ನೋಡಿ, ಇಲ್ಲಿ ಏನಾದರೂ ನಾವು x equal to 1 ಪುಟ್ ಮಾಡಿದ್ರೆ, ಇದೇ ಎಕ್ಸ್ಪಾನ್ಷನ್ ಅಲ್ಲಿ x equal to 1 ಪುಟ್ ಮಾಡಿದ್ರೆ 1 plus 1 2 ಆಗುತ್ತೆ. ಸೊ ದಟ್ ಇಸ್ 2 ಪವರ್ n. ಆಮೇಲೆ ಇವೆಲ್ಲ x ಏನಾಗುತ್ತೆ 1 ಆಗುತ್ತೆ. ಸೊ ಯು ಲೆಫ್ಟ್ ವಿತ್ ದಿಸ್ nc0 nc1 nc2 ncn. ಸೊ ಇದನ್ನು ಕೇಳೋ ಚಾನ್ಸ್ ಇರುತ್ತೆ. ದೀಸ್ ಆರ್ ಕಾಲ್ಡ್ ಸಮ್ ಆಫ್ ದಿ binomial coefficients. So nc0 nc1 nc2 plus ncn is always 2 power n. x equal to -1 ಪುಟ್ ಮಾಡಿದ್ರೆ 1 - 1 0 ಆಗುತ್ತೆ. ಆಮೇಲೆ ಯು ವಿಲ್ ಗೆಟ್ ಅಲ್ಟರ್ನೇಟ್ ಸೈನ್ nc0, ಇಲ್ಲಿ x equal to -1 ಹಾಕಿದ್ರೆ ಮೈನಸ್ nc1 ಪ್ಲಸ್ nc2 so on. ಸೊ ಇದ್ರ ನೆನಪಿರಲಿ, ಸಮ್ ಆಫ್ ದಿ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಇಸ್ ಆಲ್ವೇಸ್ 2 ಪವರ್ n. ಡಿಫರೆನ್ಸ್ ಮಾಡಿದಾಗ ಅಲ್ಟರ್ನೇಟ್ ಟರ್ಮ್ಸ್, so you will get 0. Next one is the constant term ಅಂತಾನು ಕೇಳೋ ಚಾನ್ಸ್ ಇರುತ್ತೆ. ಓಕೆ, ಸೊ ಕಾನ್ಸ್ಟಂಟ್ ಟರ್ಮ್ ಇನ್ ದಿ ಎಕ್ಸ್ಪಾನ್ಷನ್ ಕೇಳ್ತಾರೆ. ಈ ತರ ಯಾವುದೋ ಒಂದು ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್
ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪವರ್ ಎನ್ ಏನೋ ಇರುತ್ತೆ. ಇದನ್ನ ಎಕ್ಸ್ಪಾನ್ಷನ್ ಮಾಡಿದಾಗ ಕಾನ್ಸ್ಟಂಟ್ ಟರ್ಮ್ ಯಾವ್ದು ಬರುತ್ತೆ? ಕಾನ್ಸ್ಟಂಟ್ ಟರ್ಮ್ ಅಂತ ಹೇಳಿದ್ರೆ ವಿಚ್ ಇಸ್ ಫ್ರೀ ಫ್ರಮ್ ದಿ ವೇರಿಯಬಲ್ಸ್. ಓಕೆ, ಸೊ ಅಂದ್ರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಪವರ್ 0. ಸಪೋಸಿಂಗ್ 12 ಅಂತ ಇದ್ರೆ 12 ಕ್ಯಾನ್ ಬಿ ರಿಟನ್ ಆಸ್ 12x ಪವರ್ 0. ಓಕೆ, ಸೊ 12 ಇಸ್ ದಿ ಕಾನ್ಸ್ಟಂಟ್ ಟರ್ಮ್. ಅದಕ್ಕೆ ಕಾನ್ಸ್ಟಂಟ್ ಟರ್ಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಪವರ್ 0. ಇಲ್ಲಿ ಯಾವ್ದು ವೇರಿಯಬಲ್ ಇರುತ್ತೆ ಅದು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲಿನ ಕ್ವಶನ್ಸ್ ಬರ್ತಾ ಇರುತ್ತೆ ಆಗಾಗ. ಓಕೆ ನೋಡಿ, if n is odd, then the total number of terms in the expansion of x plus a power n plus irli minus irli x minus a power n after simplification will be n plus 1 by 2. ಅಂದ್ರೆ n ಏನಾದರೂ ಆಡ್ ಆಗಿದ್ರೆ ಈ ತರ ಒಂದು ಯಾವ್ದಾರ ಎಕ್ಸ್ಪಾನ್ಷನ್ ಇದ್ರೆ x plus a power n plus or minus x minus a power n ಇದ್ರೆ ಅದರ ಸಿಂಪ್ಲಿಫಿಕೇಶನ್ ಅಲ್ಲಿ ಎಷ್ಟು ಟರ್ಮ್ಸ್ ಬರುತ್ತೆ ಅಂತ ಹೇಳಿದ್ರೆ n plus 1 by 2. ಫಾರ್ ಎಕ್ಸಾಂಪಲ್ x plus a ಪವರ್ 5 ಅಥವಾ 15 ಅಂತ ತಗೊಳ್ಳಿ, ಪ್ಲಸ್ ಅಥವಾ ಮೈನಸ್ x ಮೈನಸ್ a ಪವರ್ 15 ಇದ್ರೆ ಇದರ ಎಕ್ಸ್ಪಾನ್ಷನ್ ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ number of terms equal to n plus 1 by 2, that is 15 plus 1 by 2, that is 16 by 2 ಅಂದ್ರೆ 8 ಟರ್ಮ್ಸ್ ಬರುತ್ತೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇದು ನೆನಪಿರಲಿ ನಿಮಗೆ. n ಏನಾದರೂ ಆಡ್ ಇದ್ರೆ ಇವುಗಳ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಅಲ್ಲಿ ಯು ವಿಲ್ ಹ್ಯಾವ್ n plus 1 by 2 ನಂಬರ್ ಆಫ್ ಟರ್ಮ್ಸ್. ಅದೇ ಏನಾದರೂ ಇವನ್ ಇದ್ರೆ, ಸಪೋಸ್ ಇಫ್ n is even, ಸಪೋಸ್ n ಏನಾದರೂ ಇವನ್ ಇದ್ರೆ ಅಲ್ಲಿ 2 ಡಿಫರೆಂಟ್ ಪಾಸಿಬಿಲಿಟೀಸ್ ಬರುತ್ತೆ. ಅಡಿಷನ್ಗೆ x plus a power n plus x minus a power n after simplification gives you n by 2 plus 1 number of terms. ಓಕೆ, n ಏನಾದರೂ ಇವನ್ ಇದ್ರೆ ಅಡಿಷನ್ ಮಾಡುವಾಗ ಯು ವಿಲ್ ಹ್ಯಾವ್ n by 2 plus 1 number of term. ಅದೇ ಸಬ್ಟ್ರಾಕ್ಷನ್ ಇದ್ದಾಗ ಇಟ್ ಇಸ್ ಸಿಂಪ್ಲಿ n by 2 ನಂಬರ್ ಆಫ್ ಟರ್ಮ್ಸ್. ನೆನ್ಪಿಟ್ಕೊಳ್ಳಿ. ಸೊ ವಿ ವಿಲ್ ಬಿ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ದೀಸ್ ಕಾನ್ಸೆಪ್ಟ್ಸ್. ನೋಡಿ, ಮೊದಲನೇ ಕ್ವಶನ್. ಸೊ 2014 ಅಲ್ಲಿ ಕೇಳಿದರೆ ಎವ್ರಿ ಇಯರ್ ಆಲ್ಮೋಸ್ಟ್ ಯು ವಿಲ್ ಗೆಟ್ ಒನ್ ಕ್ವಶನ್. ಓಕೆ, 2014 ಅಲ್ಲಿ ಒಂದು ಕ್ವಶನ್ ಇದೆ. 21st and 22nd terms of the expansion of 1 plus x power 44. ಏನು ಕೊಟ್ಟಿದ್ದಾರೆ ನೋಡಿ, 1 plus x power 44 ಇದು ಒಂದು ಎಕ್ಸ್ಪಾನ್ಷನ್ಗೆ ಕೊಟ್ಟಿದ್ದಾರೆ ಬೈನಾಮಿಯಲ್. ಇದರ 21st and 22nd terms ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಅಂದ್ರೆ T21 ಈಕ್ವಲ್ ಟು T22 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ T21 ಅಂದ್ರೆ ಆಗ್ಲೇ ನಾನು ಹೇಳಿದ್ರಿ ಇದರ ಜನರಲ್ ಟರ್ಮ್ TR plus 1 ಅನ್ನ ಹೇಗೆ ಬರೀತಾರಂತ. ಇಟ್ ಈಸ್ NCR x ಪವರ್ r, 1 plus x ಪವರ್ n ಗೆ NCR x ಪವರ್ r. ಸೊ T21 ಅಂದಾಗ you can write it as, ಇಲ್ಲಿ r ಅಂದ್ರೆ 20 ಆಗುತ್ತೆ. ಓಕೆ, ಇದರಲ್ಲಿ r ಅಂದ್ರೆ 20 ಆಗುತ್ತೆ ಅಂಡ್ ಇನ್ ದಿಸ್ ಕೇಸ್ r is 21. ಸೊ ಅದಕ್ಕೆ ಇದೇನಾಗುತ್ತೆ NCR, n ಅಂದ್ರೆ 44 ಇದೆ. ಸೊ ಇಟ್ ಈಸ್ 44C20 x ಪವರ್ 20 ಆನ್ ದ ರೈಟ್ ಸೈಡ್ 44C21 x ಪವರ್ 21. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಸೊ 44C20 ಅನ್ನ ಹೀಗೆ ಬರಿಬಹುದು, 44 ಫ್ಯಾಕ್ಟೋರಿಯಲ್ ಬೈ 44 minus 20 ಫ್ಯಾಕ್ಟೋರಿಯಲ್
into 20 factorial equal to 44 factorial by 44 minus 21 factorial into 21 factorial. ಆಮೇಲೆ ಇಲ್ಲಿ ಎಕ್ಸ್ ಪವರ್ 20 ಇದೆ, ಇಲ್ಲಿ ಎಕ್ಸ್ ಪವರ್ 20 ಏನಿದೆ, ಸೊ ಕ್ಯಾನ್ಸಲ್ ಆಗುತ್ತೆ, ಒಂದು ಎಕ್ಸ್ ಉಳಿಯುತ್ತೆ ಇಲ್ಲಿ. ಸೊ ಇಲ್ಲಿ ಲೆಫ್ಟ್ ವಿತ್ ಎಕ್ಸ್. ಸೊ ಹಿಯರ್ ಇಟ್ ಈಸ್ 20 ಫ್ಯಾಕ್ಟೋರಿಯಲ್. ಓಕೆ, ಸೊ ಎರಡು ಬದಿಗೆ 44 ಫ್ಯಾಕ್ಟೋರಿಯಲ್ ಕಾಮನ್ ಇದೆ. ಸೊ 44 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಸ್. It's 1 divided by 24 factorial into 20 factorial equal to 1 divided by 23 factorial into 21 factorial. Yes, into x. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಈ ಕಡೆ ತಗೊಳ್ಳಿ. ಸೊ 23 ಫ್ಯಾಕ್ಟೋರಿಯಲ್ ಇಂಟು 21 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 24 ಫ್ಯಾಕ್ಟೋರಿಯಲ್ ಇಂಟು 20 ಫ್ಯಾಕ್ಟೋರಿಯಲ್. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕೀಗ. 23 ಫ್ಯಾಕ್ಟೋರಿಯಲ್ ಬೈ 24 ಫ್ಯಾಕ್ಟೋರಿಯಲ್, ಇದರಲ್ಲಿ 23 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿ ಉಳಿಯೋದೆಷ್ಟು? ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ರೈಟಿಂಗ್ ಇಟ್ಸ್ 23 ಫ್ಯಾಕ್ಟೋರಿಯಲ್ ಹಾಗೆ ಇಡ್ತೀನಿ. ಈ 21 ಫ್ಯಾಕ್ಟೋರಿಯಲ್ ಅನ್ನ 21 ಇಂಟು 20 ಫ್ಯಾಕ್ಟೋರಿಯಲ್ ಬರಿತೀನಿ. ಡಿನಾಮಿನೇಟರ್ ಅಲ್ಲಿ 24 ಫ್ಯಾಕ್ಟೋರಿಯಲ್ ಅನ್ನ 24 ಇಂಟು 23 ಫ್ಯಾಕ್ಟೋರಿಯಲ್ ಇಂಟು ಈ 20 ಫ್ಯಾಕ್ಟೋರಿಯಲ್ ಹಾಗೆ. ಎಸ್, ಸೊ ಇವಾಗ ಈ 20 ಫ್ಯಾಕ್ಟೋರಿಯಲ್ 20 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಸ್, 23 ಫ್ಯಾಕ್ಟೋರಿಯಲ್ 23 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಸ್. So 21 by 24. So that gives you 3 7s or 3 8s. So 7 by 8. So option nodadadre 7 by 8. So this is the right one. Next question. The middle term in the expansion of x by 10 plus, that's 10 by x plus x by 10 power 10 is. ನೋಡಿ, ಮಿಡಲ್ ಟರ್ಮ್ ಕೇಳಿದ್ದಾರೆ. ಮಿಡಲ್ ಟರ್ಮ್ ಇನ್ ದ ಎಕ್ಸ್ಪಾನ್ಷನ್ ಆಫ್ 10 by x plus x by 10 ಪವರ್ 10. ಇಲ್ಲಿ n ಅಂದ್ರೆ 10 ಇದೆ. ಅದಕ್ಕೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್, number of terms will be one extra ಇರುತ್ತೆ, 10 plus 1 that is 11. ಹಾಗಾದ್ರೆ ಮಿಡಲ್ ಟರ್ಮ್ ಯಾವುದು? ಮಿಡಲ್ ಟರ್ಮ್ ಈಸ್ 6th ಟರ್ಮ್ ಇಸ್ ದಿ ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ಈಸ್ T6. ಸೊ T6 ಗೆ ಫಾರ್ಮುಲಾ ಏನಿರೋದು? ಇಟ್ಸ್ TR plus 1 ಗೆ ಇಟ್ ಈಸ್ NCR. N ಅಂದ್ರೆ ಇಟ್ ಇಸ್ 10, CR, R is 5, and ಗೊತ್ತಲ್ವಾ TR plus 1, TR plus 1 ಅಂದ್ರೆ NCR, x power n minus R, a power R. ಸೊ R ಅಂದ್ರೆ ಇಲ್ಲಿ 5 ಹಾಕಿದಾಗ ಇದು 6 ಆಗುತ್ತೆ. ಸೊ x ಅಂದ್ರೆ 10 by x ಇದೆ, 10 by x power 10 minus 5, a ಜಾಗದಲ್ಲಿ ಇಟ್ ಈಸ್ x by 10. So x by 10 power R is 5. Simplify this. 10C5, 10 by x power 5, x by 10 power 5. Okay. So ಇಲ್ಲಿ ಗಮನಿಸಿದ್ರೆ ನೀವು, they are reciprocals of each other. ಪವರ್ ಸೇಮ್ ಇದೆ, 10 by x ಇದೆ, x by 10 ಇದೆ, so they get cancel. So you will left with 10C5. Okay, so option 10C5, option D is the correct one. Next, ಗಮನಿಸಿ ಇಲ್ಲಿ KCT 2016 ಅಲ್ಲಿ ಕೇಳಿದ್ದಾರೆ.
The 11th term in the expansion of x plus 1 by root x power 14 is 11th term ಕೇಳಿದ್ದಾರೆ. ಓಕೆ, ಸೊ ನಮಗೆ ಗೊತ್ತಿದೆ ಟಿ ಆರ್ ಪ್ಲಸ್ 1 ಅಂದ್ರೆ ಎನ್ ಸಿ ಆರ್ ಎಕ್ಸ್ ಪವರ್ ಎನ್ ಮೈನಸ್ ಆರ್ ಎ ಪವರ್ ಆರ್. ಇಲ್ಲಿ ಎಕ್ಸ್ ಅಂದ್ರೆ ಎಕ್ಸ್ ಇದೆ, ಬಟ್ ಎ ಜಾಗದಲ್ಲಿ 1 ಬೈ ರೂಟ್ ಎಕ್ಸ್ ಇದೆ. ಸೊ ದೇರ್ ಫೋರ್ ನಮಗೆ 11th ಟರ್ಮ್ ಬೇಕು. 11th ಟರ್ಮ್ ಅಂದ್ರೆ ಆರ್ ಇಸ್ ಈಕ್ವಲ್ ಟು 10 ಹಾಕಬೇಕು. ಸೊ ದಿಸ್ ಈಸ್ 11 T11 equal to, it's a 14 C R is 10. X is X only. 14 minus 10. 14 minus 10 into A power R. A is 1 by root X. Power R is 10. So which is equals to 14C10 x power 4 into 1 by x power ಇದು 5 ಆಗುತ್ತೆ. ರೂಟ್ x power 10 ಅಂದ್ರೆ it is x power 5. Yes. This is so 14 C10 x power 4 into 1 by x power 4 ಅಂದ್ರೆ you will left with 1 by x. Okay, ಈ 14 C10 ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, and you all know the formula. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 1001 ಬರುತ್ತೆ. So divided by x. Okay, so this is your answer. Next question 2017 ಅಲ್ಲಿ ಕೇಳಿದರೆ. Okay, look at this. Total number of terms in the expansion of x plus a power 47 minus x minus a power 47 after simplification. ಇಲ್ಲಿ n ಅನ್ನೋದು ಆಡ್ ಇದೆ. ಓಕೆ, ಸೊ ಆಡ್ ಇದ್ರೆ ಇವುಗಳ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಅಲ್ಲಿ ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಟರ್ಮ್, ಮೀನ್ಸ್ ಸೇಮ್ ನಂಬರ್ ಆಫ್ ಟರ್ಮ್ಸ್. ಅದು ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 47 ಪ್ಲಸ್ 1 ಬೈ 2 ಟರ್ಮ್ಸ್ ಅಂದ್ರೆ 47 ಪ್ಲಸ್ 1 ಬೈ 2, ದಟ್ ಈಸ್ 48 ಬೈ 2. ಸೊ 24 ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಇವುಗಳ ಅಡಿಷನ್ ಇರ್ಬೋದು ಅಥವಾ ಸಬ್ಟ್ರಾಕ್ಷನ್ ಇರ್ಬೋದು. ಇದು ನೀವು ಆಗಲೇ ನೋಟ್ ಅನ್ನು ಕೊಟ್ಟಿದ್ದೀನಿ, ಅದನ್ನ ಗಮನಿಸಬೇಕು. ಸೊ ಏನಾದರೂ ಆಡ್ ಆಗಿದ್ರೆ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಅಲ್ಲಿ ಯು ವಿಲ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಟರ್ಮ್ಸ್. ಫಾರ್ ಎಕ್ಸಾಂಪಲ್ ಹೀಗಿದ್ರೆ ಎಕ್ಸ್ ಪ್ಲಸ್ ಎ ಪವರ್ 53 ಮೈನಸ್, ಅಲ್ಲಿ ಹಿಂದೆ ಏನಿತ್ತು ಪ್ಲಸ್ ಇತ್ತು, ಮೈನಸ್ ಇತ್ತು. ಓಕೆ, ಸೊ ನಾನು ಪ್ಲಸ್ ತಗೊಂಡ್ರು ಸಹಿತ x minus a power 53. ಇದರ ಎಕ್ಸ್ಪಾನ್ಷನ್ ಅಲ್ಲಿ, ಇದರ ಸಿಂಪ್ಲಿಫಿಕೇಶನ್ ಅಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 54 by 2, ದಟ್ ಈಸ್ 27 ಟರ್ಮ್ಸ್ ಇರುತ್ತೆ ಇದರ ಸಿಂಪ್ಲಿಫಿಕೇಶನ್ ಅಲ್ಲಿ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ the constant term in the expansion of x square minus 1 by x square power 16 is ಅಂತ ಕೇಳಿದ್ರೆ, ಕಾನ್ಸ್ಟಂಟ್ ಟರ್ಮ್ ಅಂದ್ರೆ ಕೋಎಫಿಷಿಯಂಟ್ ಆಫ್ x ಪವರ್ 0 ಎಷ್ಟು ಅಂತ. ಓಕೆ, ಸೊ ಇಲ್ಲಿ ಮೊದಲು ಜನರಲ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಟಿ ಆರ್ ಪ್ಲಸ್ 1 ಈಸ್ ಇಟ್ ಈಸ್ ಎನ್ ಸಿ, ಫಾರ್ಮುಲಾ ಬರೀತೀನಿ, ಎನ್ ಸಿ ಆರ್ ಎಕ್ಸ್ ಪವರ್ ಎನ್ ಮೈನಸ್ ಆರ್ ಎ ಪವರ್ ಆರ್. This is the general term of the binomial expansion of x plus a power n. ಇಲ್ಲಿ n ಅಂದ್ರೆ 16 ಇದೆ. So this is 16 CR ಗೊತ್ತಿಲ್ಲ, keep R as it is. x ಜಾಗದಲ್ಲಿ x square ಇದೆ. So it is x square power n minus r, that is 16 minus r.
a ಅಂದ್ರೆ -1 by x square ಇದೆ, ಸೊ ಐ ಕ್ಯಾನ್ ರೈಟ್ -1 by x square power r. ಓಕೆ, ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ದಿಸ್ ಇಸ್ 16cr x ಪವರ್ ಮಲ್ಟಿಪ್ಲೈ ಮಾಡಿ, ಇಟ್ಸ್ 32 minus 2r. This is -1 power r divided by x power 2r. So which is equals to 16cr minus 1 power r x power 32 minus e 2r ಮೇಲೆ ಬರುತ್ತೆ, 32 minus 2r, you will get minus 4r. Okay, so this is tr plus 1. Now for what value of r it becomes x power 0. Okay, so ಇದು x power 0 ಆದರೆ ನಮಗೆ ಕಾನ್ಸ್ಟೆಂಟ್ ಟರ್ಮ್ ಸಿಗುತ್ತೆ. ಸೊ ಅದಕ್ಕೆ ಟು ಗೆಟ್ ದ ಕಾನ್ಸ್ಟೆಂಟ್ ಟರ್ಮ್ ಪುಟ್ 32 minus 4r equal to 0. ಹಾಗಾದ್ರೆ r is equal to ಎಷ್ಟಾಗುತ್ತೆ ಅಂದರೆ 32 by 4 ಆಗುತ್ತೆ, ದಟ್ ಈಸ್ 8. ಸೊ 8 ಹಾಕಿದ್ರೆ ಯು ವಿಲ್ ಗೆಟ್ ಕಾನ್ಸ್ಟೆಂಟ್ ಟರ್ಮ್. ಸೊ ಯು ವಿಲ್ ಗೆಟ್ T9 is equal to 16c8 minus 1 power 8. ಇದೇನಾಗುತ್ತೆ, x power 0 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್. ಸೊ ಎಷ್ಟು, 16c8 minus 1 power 8 is positive. So this is the constant term. So 16c8, option A is the correct one. Next question, 2019 KCET. Yes, ಇಲ್ಲಿ ಅದೇ ತರ ಇದೆ. Number of terms in the expansion of x square plus y square power 25, x square minus y square power 25. ಓಕೆ, ಸೊ ಈ ಜಾಗದಲ್ಲಿ ಏನಾದರೂ ಇರ್ಬೋದು. ಎಕ್ಸ್ ಸ್ಕ್ವೇರ್ ಇದೆ, ಅದ್ರ ಬದಲಿ 2x ಇರ್ಬೋದು, 3x ಇರ್ಬೋದು. ವೈ ಸ್ಕ್ವೇರ್ ಜಾಗದಲ್ಲಿ ಸಹಿತ 5x 7x ಏನಾರಬಹುದು. ಸೊ ಕೇವಲ ಹೀಗೆ ಇರ್ಬೇಕಂತೇನಿಲ್ಲ, ಎಕ್ಸ್ ಪ್ಲಸ್ ಎ ಪವರ್ ಎನ್ ಹೀಗೆ ಇರ್ಬೇಕಂತೇನಿಲ್ಲ. ಓಕೆ, ಎಕ್ಸ್ ಜಾಗದಲ್ಲಿ ಯು ಕ್ಯಾನ್ ಹ್ಯಾವ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್. ಸೊ ಇಲ್ಲಿ ಎನ್ ಅನ್ನೋದು ಆಡ್ ಇದೆ. ಸೊ ಆಸ್ ಐ ಮೆನ್ಷನ್ಡ್, number of terms in the simplification equal to n plus 1 by 2, that is 25 plus 1 by 2, that is 26 by 2 andre 13. So there will be 13 terms after simplification of this. Just easy alva. Next, KCET 2020. Yes, ನೋಡಿ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಇಂದ ಎಕ್ಸ್ಪಾನ್ಷನ್ ಕೇಳಿದ್ದಾರೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪವರ್ 10 ಇದೆ. ಸೊ ನಂಬರ್ ಆಫ್ ಟರ್ಮ್ಸ್, ನಾನು ಆಗಲೇ ಒಂದು ಫಾರ್ಮುಲಾ ಕೊಟ್ಟು ಈ ತರ ಟ್ರೈನೋಮಿಯಲ್ ಇದ್ರೆ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ n plus 2c2 ಅಂತ ಬರುತ್ತೆ. ಸೊ ಇಲ್ಲಿ ಏನಂದ್ರೆ 10 ಇದೆ, ಇಟ್ ಈಸ್ 12c2. 12c2 ಅನ್ನ ಲೆಕ್ಕಾಚಾರ ಮಾಡಿ 12 ಫ್ಯಾಕ್ಟೋರಿಯಲ್ ಬೈ, ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಫಾರ್ಮುಲಿಂದ ಹಾಕಿ, ಅಲ್ಲೊಂದು ಶಾರ್ಟ್ ಕಟ್ ಮೆಥಡ್ ಇದೆ, ಅದನ್ನ ಬೇಕಾದ್ರೆ ಯೂಸ್ ಮಾಡಿ. 12 minus 2 is 10 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಬೇಕು ನೀವು. 12 ಫ್ಯಾಕ್ಟೋರಿಯಲ್ ಅನ್ನ 12 ಇಂಟು 11, ನೆಕ್ಸ್ಟ್ 10 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ 2. ನಿಮಗೆ ಯಾವ ಮೆಥಡ್ ಗೊತ್ತೋ ಅದನ್ನ ಮಾಡಿ. 2 1 2 6, ಆನ್ಸರ್ ಈಸ್ 66. ಸೊ ಈ 12c2 ಅನ್ನ ನಿಮಗೆ ಗೊತ್ತಿರೋ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ 66. 66 ಇಸ್ ದಿ ಆನ್ಸರ್. ಎಸ್. ನೆಕ್ಸ್ಟ್ ಕ್ವಶನ್, KCET 23 ನಲ್ಲಿ, 22 ನಲ್ಲಿ ಅದು ಕ್ವಶನ್ ಕೇಳಿಲ್ಲ. ಓಕೆ, ಇಫ್ n is even and middle term in the expansion of x square plus 1 by x power n is 924x power n, then n is how much ಅಂತ ಕೇಳಿದ್ದಾರೆ. n ಅಂದ್ರೆ ಇವನ್ ಇದೆ, ಮಿಡಲ್ ಟರ್ಮ್
in the expansion is. Okay, so n is even, therefore ಎಷ್ಟನೇ ಟರ್ಮ್ ಮಿಡಲ್ ಟರ್ಮ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಇಫ್ n is even, middle term is n by 2 plus 1th term. Middle term is n ಏನಾದರೂ ಇವನ್ ಇದ್ರೆ ಮಿಡಲ್ ಟರ್ಮ್ ಅನ್ನೋದು n by 2 plus 1th term. ಅಂದ್ರೆ n ಏನಾದರೂ 8 ಇದ್ರೆ ಅದರ ಮಿಡಲ್ ಟರ್ಮ್ ಎಷ್ಟನೇದಾಗತ್ತೆ ಹೇಳಿ? 8 by 2 ಅಂದ್ರೆ 4 4 plus 1, 5th term is the middle term. Okay, so middle term ಕೊಟ್ಟಿದ್ದಾರೆ. Middle term is given as 924x power 4. So 924x power 6 ಕೊಟ್ಟಿದ್ದಾರೆ. Okay, so n by 2 plus 1th term ಅನ್ನು ಹೇಗೆ ಬರೀತಾರೆ? It is nc n by 2 plus 1. So sorry, yes, rth term ಅಂದ್ರೆ ಇಟ್ಸ್ r plus 1th term ಇದು. ಓಕೆ, ಸೊ r plus 1th term ಅನ್ನು ಹೇಗೆ ಬರೀತಾರೆ? tr plus 1 ಅಂದ್ರೆ ಇಟ್ ಈಸ್ ncr x ಪವರ್ n ಮೈನಸ್ r a ಪವರ್ r ಇರುತ್ತೆ. ಹಾಗೆ n plus 1 by 2 plus 1th term ಅಂದ್ರೆ ಇಟ್ ಈಸ್ nc n by 2 x ಪವರ್ x ಅಂದ್ರೆ ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ x ಸ್ಕ್ವೇರ್ ಇದೆ, x ಸ್ಕ್ವೇರ್ ಪವರ್ n ಮೈನಸ್ r, n ಮೈನಸ್ r ಅಂದ್ರೆ n by 2, ಆಮೇಲೆ ಇಲ್ಲಿ a ಅಂದ್ರೆ 1 by x ಇದೆ, ಸೊ ಇಟ್ ಈಸ್ 1 by x ಪವರ್ r is n by 2. Okay, so this is equals to n c n by 2 x power ಈ 2 ಅನ್ನು ಮಲ್ಟಿಪ್ಲೈ ಮಾಡಿ, ಇಟ್ಸ್ ಅ 2n ಮೈನಸ್ ಈ 2 ಅನ್ನು n by 2 ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಇಂಟು 1 by x ಪವರ್ n by 2. nc n by 2 x ಪವರ್ 2n ಮೈನಸ್ n is n ಇಂಟು ಅದನ್ನ ಮೇಲೆ ತಗೊಂಡ್ರೆ x ಪವರ್ ಮೈನಸ್ n by 2 ಆಗುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ ಪವರ್ ಆಫ್ x ಆಡ್ ಮಾಡೋಣ. ಇಟ್ ಈಸ್ x ಪವರ್ n ಮೈನಸ್ n by 2. ಸೊ nc n by 2 x power n minus half n is half n, that is n by 2. So ಈ ಕಡೆ ಎಷ್ಟಿದೆ? This is 924x power 6. So 924x power 6. Okay, so equating the coefficients of x power, that's powers of x, equating powers of ಇವೆರಡು ಎಕ್ಸ್ಪ್ರೆಷನ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. So equating the powers of x, so these will be equal if n by 2 is equal to 6. So this implies n is equal to 12. Definitely ನೀವು n equal to 12 put ಮಾಡಿದ್ರೆ you will get this is going to be 924. ಕ್ಯಾಲ್ಕುಲೇಟ್ ಮಾಡಬಹುದು ನೀವು. 12c6 ಅಂದ್ರೆ 924 ಆಗುತ್ತೆ. Yes, so n equal to 12 is the answer. Next, 9th one. ಓಕೆ, ಇದನ್ನ ಹಾಗೆ ಕೊಟ್ಟಿರೋದು, ಇದು CET ಬಂದದ್ದಲ್ಲ, ಬಟ್ ಪ್ರಾಕ್ಟೀಸ್ಗೆ ಒಂದು ಪ್ರಾಬ್ಲಮ್ ಇದೆ. ದ ಪಾಸಿಟಿವ್ ವ್ಯಾಲ್ಯೂ ಆಫ್ m ಫಾರ್ ವಿಚ್ ದ ಕೋಎಫಿಷಿಯಂಟ್ ಆಫ್ x square in the expansion of 1 plus x power n is 6 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ 6 ಇದೆ. ಹಾಗಾದ್ರೆ m ಎಷ್ಟು ಕೇಳಿದ್ದಾರೆ? ಸೊ ಮೊದಲಿಗೆ ಜನರಲ್ ಟರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ tr plus 1 is ಫಾರ್ಮುಲಾ ಏನಿರೋದು ncr x ಪವರ್ n ಮೈನಸ್ r a ಪವರ್ r, ಜನರಲ್ ಫಾರ್ಮುಲಾ. ಇಲ್ಲಿ n ಅಂದ್ರೆ m ಇದೆ, ಸೊ mcr. ಓಕೆ,
ಸೊ ಇಲ್ಲಿ 1 ಪ್ಲಸ್ ಎಕ್ಸ್ ಪವರ್ ಎಮ್ ಇರೋದ್ರಿಂದ ಜನರಲ್ ಟರ್ಮ್ ಅಲ್ಲಿ ಯು ವಿಲ್ ಹ್ಯಾವ್ ದಿಸ್ 1 ಪ್ಲಸ್ ಎಕ್ಸ್ ಪವರ್ ಎನ್ ಗೆ ಕೊಟ್ಟಿದ್ದೆ ನಾನು. ಇಟ್ ಈಸ್ ದಿಸ್ ಎನ್ ಸಿ ಆರ್ ಎಕ್ಸ್ ಪವರ್ ಆರ್. ಸೊ ಎಂ ಸಿ ಆರ್ ಎಕ್ಸ್ ಅಂದ್ರೆ ಎಕ್ಸ್ ಆಸ್ ಇಟ್ ಈಸ್ ಪವರ್ ಆರ್. ಸೊ ಇವಾಗ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಸೊ ಇದು ಫಾರ್ ವಾಟ್ ಆರ್ ಇಟ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್. ಸೊ ಇಫ್ ಯು ಪುಟ್ ಆರ್ is equal to 2, you will get T3 is equal to MC2 x power 2. ಸೊ ಅಂದ್ರೆ ಇದು ಏನು ಗೊತ್ತಾಯ್ತು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ MC2 ಆಯ್ತು. ಸೊ ದೇರ್ ಫಾರ್ ಗಿವನ್ ಏನ್ ಕೊಟ್ಟಿದ್ದಾರೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಸ್ವಲ್ಪ ಪಾಸ್ ಮಾಡಿದೆ. ಎಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದನ್ನ ನೋಡಿದ್ರೆ ಏನ್ ಕೊಟ್ಟಿದ್ದಾರೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನೋಡೋಣ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಗಿವನ್ ಆಸ್ 6 ಅಂತ ಕೊಟ್ಟಿದ್ದಾರೆ. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ given as 6. So ಸೊ ಹಾಗಾದ್ರೆ ಇದನ್ನ ನೋಡಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? MC2 ಇದೆ. ಸೊ MC2 is 6. ಹಾಗಾದ್ರೆ m ಎಷ್ಟನ್ನು ಸಾಲ್ವ್ ಮಾಡಬೇಕು? MC2 ಕ್ಯಾನ್ ಬಿಟ್ನ್ ಆಸ್ m minus 1 by 2 factorial. Okay, so this is m into m minus 1, 2 factorial is 2, cross multiply ಮಾಡಿದ್ರೆ 12 ಬರುತ್ತೆ. ಸೊ m ಅನ್ನ ಸಾಲ್ವ್ ಮಾಡಬೇಕು. ಸೊ m into m minus 1 ದೇ ಆರ್ ದ ಕಾನ್ಸಿಕ್ಯೂಟಿವ್ ನಂಬರ್ಸ್. ಅದಕ್ಕೆ ಇದನ್ನ ಕಾನ್ಸಿಕ್ಯೂಟಿವ್ ಸ್ಪ್ಲಿಟ್ ಮಾಡಿದ್ರೆ 4 into 3 ಆಗುತ್ತೆ. ಸೊ m into m minus 1. ಸೊ ಹಾಗಾದ್ರೆ m ಎಷ್ಟಿರುತ್ತೆ? ಸೊ m stands for 4. So this is the right answer. m equal to 4. MC2 ನಿಮಗೆ ಕನ್ಫ್ಯೂಷನ್ ಆದ್ರೆ MC2 ವ್ಯಾಲ್ಯೂ m ಅನ್ನು ಹೆಂಗ್ ಬರ MC2 ಹೆಂಗ್ ಬರೋದು? MC2 ಕ್ಯಾನ್ ಬಿಟ್ನ್ ಆಸ್ m minus, that is m factorial divided by m minus 2 factorial into 2 factorial. Okay, m factorial ಅಂದ್ರೆ m minus 1 m minus 2 factorial divided by m minus 2 factorial into 2 factorial. So m minus 2 factorial cancel ಆಗಿ m minus 1 by 2 factorial ಉಳಿಯುತ್ತೆ. Yes. So last one, the total number of terms in the expansion of x square plus 18x plus 81 power 51 ಕೇಳಿದ್ದಾರೆ. ಸೊ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಂಪಲ್ 1 ಇದೆ, 18x ಪ್ಲಸ್ 81 ಪವರ್ 15 ಇದೆ. ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಎಷ್ಟು ಟರ್ಮ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಕ್ಕೆ ಸ್ವಲ್ಪ ಇದು ಲೆಂಗ್ದಿ ಕಾಣುತ್ತೆ, ಬಟ್ ಇದು ಪರ್ಫೆಕ್ಟ್ ಸ್ಕ್ವೇರ್. ಫಸ್ಟ್ ನೀವು ಚೆಕ್ ಮಾಡಬೇಕು ಇದು ಪರ್ಫೆಕ್ಟ್ ಸ್ಕ್ವೇರ್ ಇದೆಯಾ. ಆಕ್ಚುಲಿ ಇದು ಬೈನಾಮಿಯಲ್ ಇದೆ, ಬಟ್ ಅದನ್ನ ಎಕ್ಸ್ಪಾನ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಯುವರ್ x plus 9 whole square. x plus 9 ಅನ್ನ ಸ್ಕ್ವೇರ್ ಮಾಡಿದ್ರೆ you will get the x square plus 18x plus 81. Okay, so this gives you x plus 9 power 30 ಆಗುತ್ತೆ. Okay, so total number of terms in the expansion ಇಲ್ಲಿ n equal to 30 ಆಯ್ತು. ಸೊ number of terms ಎಷ್ಟು ಬರುತ್ತೆ ಅಂತಂದ್ರೆ 1 extra ಬರುತ್ತೆ. number of terms will be 30 plus 1, that is 31. Okay, so ಇಷ್ಟನ್ನ ನೀವು ಪರ್ಫೆಕ್ಟ್ ಮಾಡಿ ಬೈನಾಮಿಯಲ್ ಅಲ್ಲಿ. ಸೊ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದೇ ತರದ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಸೊ ಹೋಪ್ ಯು ವಿಲ್ ಗೆಟ್ 1 mark in this binomial theorem. I hope you enjoyed, and if you like, please don't forget to press like button, and if you are new to the channel, do subscribe to the channel. So wish you all the best for KCET.